ಇದು ಸಾಮಾನ್ಯ ಜಾತ್ರೆ ಅಲ್ಲ, ಇದು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಯುತ ಜಾತ್ರೆಗಳಲ್ಲಿ ಒಂದು. ಲಕ್ಷಾಂತರ ಜನರ ನಂಬಿಕೆ ಒಂದೇ ಜಾಗದಲ್ಲಿ ಸೇರುವ ಕ್ಷಣ. ಇದು ಕೇವಲ ಹಬ್ಬ ಅಲ್ಲ, ಇದು ಭಕ್ತಿ, ಶಕ್ತಿ ಮತ್ತು ಪರಂಪರೆಯ ಮಹಾಸಾಗರ. ಭಕ್ತರ ಕೂಗು, ಡೊಳ್ಳು, ತಾಶೆಗಳ ನಾದ, ಹೂವಿನ ಮಳೆಯ ನಡುವೆ ರಥೋತ್ಸವದ ಅದ್ಭುತ ದೃಶ್ಯ. ಅಂಗದಲ್ಲಿ ದೇವಿ ಬಂದಂತೆ ನೃತ್ಯ ಮಾಡುವ ಭಕ್ತರು, ಇದು ನೋಡಿದಾಗ ರೋಮಾಂಚನವಾಗುತ್ತದೆ. ನಾನು ನಿಮ್ಮ ದಾಂಡೇಲಿ ಬಾಯ್. ಇವತ್ತು ನಾನು ಸಿರ್ಸಿಯಲ್ಲಿ ಪ್ರಸಿದ್ಧ ಮಾರಿಕಾಂಬೆ ಟೆಂಪಲ್ ಜಾತ್ರೆಯಲ್ಲಿ ಇದ್ದೇನೆ. ನನ್ನ ಧ್ವನಿ ಸ್ವಲ್ಪ ಕುಳಿತಿದ್ರೂ ಮನಸ್ಸಿನಲ್ಲಿ ಭಕ್ತಿ ಮಾತ್ರ ತುಂಬಿದೆ. ಇಲ್ಲಿನ ಶಕ್ತಿ, ಇಲ್ಲಿನ ನಂಬಿಕೆ, ಇಲ್ಲಿನ ಏಕತೆ ಎಲ್ಲವೂ ಸೇರಿ ಒಂದು ಅದ್ಭುತ ಅನುಭವವನ್ನು ನೀಡುತ್ತದೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದ ಜನರು ಒಂದೇ ತಾಯಿಯ ಆಶೀರ್ವಾದಕ್ಕಾಗಿ ಇಲ್ಲಿ ಸೇರುತ್ತಾರೆ. ಇದು ಕೇವಲ ಜಾತ್ರೆ ಅಲ್ಲ, ಇದು ಕರ್ನಾಟಕದ ಹೆಮ್ಮೆ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಆತ್ಮ. ಜೈ ಮಾರಿಕಾಂಬಾ ತಾಯಿ. ಜಾತ್ರೆಯ ಆರಂಭ ದೇವಿಯ ಕಲ್ಯಾಣದಿಂದ ಆಗುತ್ತದೆ. ಇದು ದೇವಿಯ ಮಾನವ ರೂಪದ ಕಥೆಯನ್ನು ಸ್ಮರಿಸುವ ಆಚರಣೆ. ಈಗ ಶುರು ಆಗ್ತಾ ಇದೆ ಮಾರಿಕಾಂಬಾ ದೇವಿಯ ಮದುವೆ ಕಾರ್ಯಕ್ರಮ. ಬನ್ನಿ ನೋಡೋಣ ಫ್ರೆಂಡ್ಸ್. ಇಲ್ಲ ಇಲ್ಲ ಒಂದೇ ನಿಮಿಷ.
ಈಗ ಮಾರಿಕಾಂಬಾ ತಾಯಿಯ ದಿವ್ಯ ಮದುವೆ ಮಹೋತ್ಸವ ಮುಕ್ತಾಯವಾಗಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ರಥೋತ್ಸವದಲ್ಲಿ ದೇವಿಯ ಭವ್ಯ ಮೆರವಣಿಗೆ ಹೊರಡಲಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ದಾಂಡೇಲಿ ಭಾಯ್. ಈಗ ನಾನು ಬಂದಿದ್ದೇನೆ ನಿಮಗೆ ಮಾರಿಕಾಂಬಾ ತಾಯಿಯ ರಥೋತ್ಸವ ತೋರಿಸಲು. ಇದು ಸಾಮಾನ್ಯ ಜಾತ್ರೆ ಅಲ್ಲ. ಈ ಮಾರಿಕಾಂಬಾ ಜಾತ್ರೆಯ ಹಿಂದೆ ಒಂದು ರೋಮಾಂಚಕ ಕಥೆ ಇದೆ. ಜನಪದ ಕಥೆಯ ಪ್ರಕಾರ ಬಹಳ ವರ್ಷಗಳ ಹಿಂದೆ ಮಾರಿಕಾಂಬಾ ದೇವಿ ಮೊದಲು ಸಾಮಾನ್ಯ ಮಾನವಳಾಗಿದ್ದಳು. ಅವಳು ಒಂದು ಬ್ರಾಹ್ಮಣ ಕುಟುಂಬದ ಸುಂದರ ಮತ್ತು ಸಂಸ್ಕಾರವಂತ ಹುಡುಗಿ. ಅವಳ ತಂದೆ ವೇದಗಳನ್ನು ಬೋಧಿಸುತ್ತಿದ್ದರು. ಅವರ ಮನೆಗೆ ಪ್ರತಿದಿನ ವಿದ್ಯಾರ್ಥಿಗಳು ವೇದ ಕಲಿಯಲು ಬರುತ್ತಿದ್ದರು. ಒಂದು ದಿನ ಒಬ್ಬ ಯುವಕ ವೇದ ಕಲಿಯಲು ಬರುತ್ತಾನೆ. ಅವನು ಬ್ರಾಹ್ಮಣನಲ್ಲ, ಆದರೆ ವೇದ ಕಲಿತು ಜ್ಞಾನಿಯಾಗಿದ್ದ. ಕಾಲಕ್ರಮೇಣ ಅವನು ಮತ್ತು ಆ ಹುಡುಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ. ನಂತರ ಮದುವೆ ಆಗುತ್ತಾರೆ. ಮದುವೆಯ ನಂತರ ರಥದಲ್ಲಿ ಆಕೆಯನ್ನು ಕರೆದುಕೊಂಡು ಹೋಗುತ್ತಾರೆ. ಮದುವೆಯಾದ ನಂತರ ದೇವಿ ಹೊಸ ಮನೆಯಲ್ಲಿ ಇರುತ್ತಾಳೆ. ಆದರೆ ನಂತರ ಆಕೆಗೆ ಸತ್ಯ ಗೊತ್ತಾಗುತ್ತದೆ. ತಾನು ಮದುವೆಯಾದ ವ್ಯಕ್ತಿ ತಾನು ಭಾವಿಸಿದಂತೆ ಇಲ್ಲ. ಅವನು ಮಾಂಸಾಹಾರಿ ಮತ್ತು ತನ್ನನ್ನು ಮೋಸ ಮಾಡಿ ಮದುವೆಯಾಗಿದ್ದಾನೆ ಎಂಬುದು ತಿಳಿದು ಬರುತ್ತದೆ. ಅದನ್ನು ತಿಳಿದು ದೇವಿಗೆ ಭಾರಿ ಕೋಪ ಬರುತ್ತದೆ. ಅವಳು ಅವನ ಮನೆಗೆ ಬೆಂಕಿ ಹಚ್ಚುತ್ತಾಳೆ. ಆ ಯುವಕನು ತಾನು ಕಲಿತ ವೇದ ಶಕ್ತಿಯಿಂದ ವಿವಿಧ ಪ್ರಾಣಿಗಳ ಒಳಗೆ ಅಡಗುತ್ತಾನೆ. ಕೊನೆಗೆ ಒಂದು ಕೋಣ ಒಳಗೆ ಸೇರುತ್ತಾನೆ. ಆ ಸಮಯದಲ್ಲಿ ದೇವಿ ಆ ಕೋಣವನ್ನು ಸಂಹರಿಸಿ ಅವನ ದುಷ್ಟತನಕ್ಕೆ ಅಂತ್ಯ ಮಾಡುತ್ತಾಳೆ. ಅಂದಿನಿಂದ ಆ ಘಟನೆಯನ್ನು ಸ್ಮರಿಸಿ ಕೋಣದ ಬಲಿಯ ಪರಂಪರೆ ಪ್ರಾರಂಭವಾಯಿತು ಎಂದು ಜನರು ನಂಬುತ್ತಾರೆ. ನಂತರ ಮಹಾತ್ಮ ಗಾಂಧೀಜಿ ಈ ಸ್ಥಳಕ್ಕೆ ಬಂದಾಗ ಪ್ರಾಣಿ ಹತ್ಯೆ ಮಾಡುವುದಕ್ಕಿಂತ ರಕ್ತದ ಸಂಕೇತ ಮಾತ್ರ ಸಾಕು ಎಂದು ಸಲಹೆ ನೀಡಿದರು ಎಂದು ಹೇಳಲಾಗುತ್ತದೆ. ಆ ಕಾರಣದಿಂದ ಇಂದಿಗೂ ಕೋಣದ ಸಂಪೂರ್ಣ ಬಲಿ ಮಾಡುವುದಿಲ್ಲ. ಸ್ವಲ್ಪ ರಕ್ತ ತೆಗೆದುಕೊಳ್ಳುವ ಸಂಪ್ರದಾಯ ಮುಂದುವರೆದಿದೆ ಎಂದು ಜನಪದ ಕಥೆ ಹೇಳುತ್ತದೆ. ಸೊ ಫ್ರೆಂಡ್ಸ್, ಬನ್ನಿ ಈಗ ನೋಡೋಣ ಸಿರ್ಸಿ ಜಾತ್ರೆ 2026ನಲ್ಲಿ ಹೇಗಾಗ್ತಾ ಇದೆ.
ಇದು ಕೇವಲ ಜಾತ್ರೆ ಅಲ್ಲ, ಇದು ನಮ್ಮ ನಂಬಿಕೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಮಾರಿಕಾಂಬಾ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇಂತಹ ಅದ್ಭುತ ಕ್ಷಣಗಳನ್ನು ನಿಮ್ಮವರೆಗೂ ತಲುಪಿಸುವುದು ನನ್ನ ಧ್ಯೇಯ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಮಾರಿಕಾಂಬಾ ತಾಯಿ ಎಂದು ಬರೆಯಿರಿ ಮತ್ತು ನಿಮ್ಮ ಊರು ಯಾವುದು ಅಂತ ಹೇಳಿ. ಇನ್ನೂ ಇಂತಹ ಕರ್ನಾಟಕದ ವಿಶೇಷ ವ್ಲಾಗ್ಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಾನು ನಿಮ್ಮ ದಾಂಡೇಲಿ ಬಾಯಿ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಮಾರಿಕಾಂಬಾ ತಾಯಿ.